ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಇರಾಕ್ನ ಅಟ್ರಾಸಿಟಿಯನ್ನು ನೋಡ್ತೇವೆ. ಏನಾಗುತ್ತಿದೆ ಎಂಬುದನ್ನು ಬಹಿರಂಗಪಡಿಸಲು ತುಂಬಾ ಅಗೆಯಲಾಯಿತು. ರೂಮ್ ನಲ್ಲಿ ಫಾದರ್ ಮೆರಿನ್ ಅವರ ಫೋಟೋ ಇತ್ತು. ಫಾದರ್ ಮೆರಿನ್ ಸಹ ಇತರ ಜನರೊಂದಿಗೆ ಅಗೆಯುವುದರಲ್ಲಿ ತೊಡಗಿಸಿಕೊಂಡಿದ್ದರು. ಪಜುಜುಗೆ ಸೇರಿದ ತಾಯಿತವನ್ನು ನೋಡ್ತಾರೆ. ಪಜುಜು ಬೇಸಿಗೆಯಲ್ಲಿ ಬಿಸಿ ಮತ್ತು ಶುಷ್ಕತೆಯನ್ನು ತರುವ ಪವರ್ಫುಲ್ ಡಿಮನ್ ಮತ್ತು ಮಳೆಯ ದಿನಗಳಲ್ಲಿ ಮಿಡತೆ ಸಮೂಹ ಚಂಡಮಾರುತವನ್ನು ತರುತ್ತದೆ. ಈ ಮಿಡತೆಗಳು ದೊಡ್ಡ ನಂಬರ್ನಲ್ಲಿದ್ದವು ಮತ್ತು ಅವುಗಳ ಮೇಲೆ ಆಕ್ರಮಣ ಮಾಡುವ ಮೂಲಕ ಎಲ್ಲಾ ಬೆಳೆಗಳನ್ನು ನಾಶ ಮಾಡುತ್ತವೆ ಮತ್ತು ಇದು ಪ್ರತಿಕೂಲ ಪರಿಣಾಮಗಳನ್ನು ತರುತ್ತದೆ. ಫುಡ್ ಪದಾರ್ಥಗಳ ಕೊರತೆ ಉಂಟಾಗುತ್ತಿದೆ. ಜನರು ಹಸಿವಿನಿಂದ ಸಾಯ್ತಾರೆ ಮತ್ತು ಅತ್ಯಂತ ಪ್ರತಿಕೂಲ ಪರಿಣಾಮವೆಂದರೆ ಬಡತನವು ವೇಗವಾಗಿ ಹೆಚ್ಚಾಯಿತು. ಪಜುಜುಗೆ ಲಮಾಷ್ಟು ಎಂಬ ದೊಡ್ಡ ವೈರಿ ಇದ್ದ. ಲಮಷ್ಟು ಬೇರೆ ಯಾರೂ ಅಲ್ಲ, ಖುದ್ದಾಗಿ ಡಿಮನ್. ಲಮಷ್ಟು ಕೆಟ್ಟದ್ದನ್ನು ಮಾಡ್ತಾನೆ ಎಂದರೆ ಅವನು ಮಾಮ್ ಮತ್ತು ಅವಳ ಮಕ್ಕಳಿಗೆ ಹಾನಿ ಮಾಡ್ತಾನೆ. ಅವನು ಮಕ್ಕಳನ್ನು ಅವರ ತಾಯಿಯಿಂದ ದೂರ ಮಾಡ್ತಾನೆ ಮತ್ತು ಅವರ ಬ್ಲಡ್ ಅನ್ನು ಹೀರುತ್ತದೆ. ಅದಕ್ಕಾಗಿಯೇ ಜನರು ಲಮಾಷ್ಟುವಿನಿಂದ ಮಾಮ್ ಮತ್ತು ಮಕ್ಕಳನ್ನು ರಕ್ಷಿಸಲು ಪಜುಜು ಅವರ ಬೆಂಬಲವನ್ನು ತೆಗೆದುಕೊಳ್ತಾರೆ. ಪಬುಜು ಕೂಡ ಡಿಮನ್ ಆಗಿದ್ದರೂ ಜನರು ಅದನ್ನು ತಮ್ಮ ಸೇಫ್ಟಿಗಾಗಿ ಯೂಸ್ ಮಾಡುತ್ತಾರೆ. ಲಮಾಷ್ಟುವಿನಿಂದ ಅವರನ್ನು ರಕ್ಷಿಸುವುದರಿಂದ ಅವರು ಅವನ ಬೆಂಬಲವನ್ನು ತೆಗೆದುಕೊಳ್ತಾರೆ. ನಂತರ ಫಾದರ್ ಮೆರಿನ್ ಅವರು ಪಬುಜು ಅವರ ಪ್ರತಿಮೆಯನ್ನು ನೋಡುವ ಲೆವೆಲ್ ನಲ್ಲಿ ತಲುಪುತ್ತಾರೆ ಅಂತ ತೋರಿಸಲಾಯಿತು. ಅಲ್ಲಿ 2 ನಾಯಿಗಳು ಕಾದಾಡುತ್ತಿದ್ದವು ಎಂದರೆ 2 ಡಿಮನ್ ರು ಪಬುಜು ಮತ್ತು ಲಮಾಷ್ಟು ಜೊತೆ ಹೋರಾಡುತ್ತಿದ್ರು. ಮ್ಯಾಕ್ನೀಲ್ ಅನ್ನು ಎಲ್ಲಿ ನೋಡ್ತೇವೆ ಅಂತ ಜಾರ್ಜ್ ಡೌನ್ ಅನ್ನು ತೋರಿಸಲಾಯಿತು. ಡೈರೆಕ್ಟರ್ ಬರ್ತ್ ಅವರ ಸ್ಟೂಡೆಂಟ್ ಆಧಾರಿತ ಚಲನಚಿತ್ರದಲ್ಲಿ ನಟಿ ಪಾತ್ರವನ್ನು ಅವರು ಮ್ಯಾನೇಜ್ ಮಾಡ್ತಾರೆ. ಕ್ರಿಸ್ ರೇಗನ್ ಎಂಬ 12 ವರ್ಷದ ಮಗಳ ತಂದೆ. ಕ್ರಿಸ್ ಫೇಮಸ್ ನಟಿಯಾಗಿದ್ರು. ಅವಳು ಹಣ, ಖ್ಯಾತಿ ಮತ್ತು ಜೀವನದ ಎಲ್ಲಾ ಐಷಾರಾಮಿಗಳನ್ನು ಹೊಂದಿದ್ದಳು. ನೆಕ್ಸ್ಟ್ ಸೀನ್ ನಲ್ಲಿ ಮಾಮ್ ಮತ್ತು ಮಗಳಿಬ್ಬರನ್ನು ಒಟ್ಟಿಗೆ ತೋರಿಸಲಾಯಿತು. ಅವಳ ಮಗಳ ಆಟಿಕೆಗಳಲ್ಲಿ ವೈಜಾ ಬೋರ್ಡ್ ಅನ್ನು ಕಂಡುಕೊಂಡಳು ಮತ್ತು ಬೋರ್ಡ್ ಬಗ್ಗೆ ಮಗಳನ್ನು ವಿಚಾರಿಸಿದಳು. ನಾನು ಆಗಾಗ್ಗೆ ಈ ಬೋರ್ಡ್ ನೊಂದಿಗೆ ಆಡುತ್ತೇನೆ ಅಂತ ಅವಳು ಉತ್ತರಿಸ್ತಾಳೆ. ಈ ಗೇಮ್ ಅನ್ನು ಒಬ್ಬಂಟಿಯಾಗಿ ಆಡಲಾಗುವುದಿಲ್ಲ ಅಂತ ಅವರು ಹೇಳ್ತಾರೆ. ನಾನು ಈ ಗೇಮ್ ಅನ್ನು ಒಬ್ಬಂಟಿಯಾಗಿ ಆಡುವುದಿಲ್ಲ, ಕ್ಯಾಪ್ಟನ್ ಹೌಡಿ ಕೂಡ ನನ್ನೊಂದಿಗೆ ಆಡ್ತಾನೆ ಅಂತ ಅವಳು ಉತ್ತರಿಸ್ತಾಳೆ. ಕ್ರಿಸ್ ಅವಳನ್ನು ಒಟ್ಟಿಗೆ ಆಡಲು ಕೇಳ್ತಾನೆ ಮತ್ತು ಅದನ್ನು ಹೇಗೆ ಆಡಬೇಕೆಂದು ನೀನು ನನಗೆ ಹೇಳಬೇಕು ಅಂತ ಹೇಳ್ತಾನೆ. ಅವಳು ಆಡಲು ಪ್ರಯತ್ನಿಸಿದಾಗ ಬೋರ್ಡ್ ತನ್ನಿಂದ ತಾನೇ ದೂರ ಹೋಗುತ್ತದೆ. ಅವಳು ಅದನ್ನು ತಮಾಷೆಯಾಗಿ ಪರಿಗಣಿಸ್ತಾಳೆ ಮತ್ತು ಅವಳು ಅವಳ ಮಗಳಿಗೆ ತಮಾಷೆಯಾಗಿ ಹೇಳ್ತಾರೆ, ಅಂತ ನೀವು ನನ್ನೊಂದಿಗೆ ವೈಜಾ ಬೋರ್ಡ್ ಆಡಲು ಬಯಸುವುದಿಲ್ಲ ಅಂತ ನಾನು ಭಾವಿಸುತ್ತೇನೆ. ನಾನಲ್ಲ, ಆದ್ರೆ ಕ್ಯಾಪ್ಟನ್ ಹೌಡಿ ನೀವು ಆಡಬಾರದು ಅಂತ ಬಯಸ್ತಾರೆ ಅಂತ ಅವರ ಮಗಳು ಉತ್ತರಿಸ್ತಾಳೆ. ಕ್ರಿಸ್ ಅವಳನ್ನು ಸೀರಿಯಸ್ ಆಗಿ ಪರಿಗಣಿಸುವುದಿಲ್ಲ ಮತ್ತು ಅದನ್ನು ವಿನೋದದಿಂದ ತೆಗೆದುಕೊಳ್ತಾನೆ. ನಂತರ ಕ್ರಿಸ್ ನಿದ್ರಿಸುತ್ತಿರುವುದನ್ನು ತೋರಿಸಲಾಯಿತು. ಫೋನ್ ಬೆಲ್ ಹೊಡೆಯುತ್ತದೆ ಮತ್ತು ಅವಳು ಎಚ್ಚರಗೊಳ್ಳುತ್ತಾಳೆ. ಕ್ರಿಸ್ ಅವಳ ಮಗಳು ಅವಳೊಂದಿಗೆ ಮಲಗಿದ್ದನ್ನು ನೋಡ್ತಾನೆ. ನೀನು ಯಾಕೆ ಇಲ್ಲಿ ಮಲಗಿದ್ದೀಯಾ ಅಂತ ಕೇಳುತ್ತಾಳೆ. ನನ್ನ ಹಾಸಿಗೆ ಅಲುಗಾಡುತ್ತಿದೆ, ಅದಕ್ಕಾಗಿಯೇ ಮಲಗಲು ಕಷ್ಟವಾಯಿತು ಅಂತ ಅವಳ ಮಗಳು ಉತ್ತರಿಸ್ತಾಳೆ. ಕ್ರಿಸ್ ಇದಕ್ಕೆ ಪ್ರಾಮುಖ್ಯತೆ ನೀಡುವುದಿಲ್ಲ ಮತ್ತು ರೂಮ್ ದಿಂದ ಹೊರಳಿದರು. ಕ್ರಿಸ್ ಲಾಫ್ಟ್ ರೂಮ್ ನಿಂದ ಕೆಲವು ಧ್ವನಿಗಳನ್ನು ಕೇಳುತ್ತಾಳೆ. ಅದನ್ನು ಅವಳು ಮೊದಲು ಕೇಳಿದಳು. ಅವಳು ಮೇಲಿನ ಫ್ಲೋರ್ಗೆ ಹೋದಳು, ಆದ್ರೆ ಅಲ್ಲಿ ಏನನ್ನೂ ಕಂಡುಹಿಡಿಯಲಾಗಲಿಲ್ಲ. ಕ್ರಿಸ್ ರೇಗನ್ ಅನ್ನು ಡಾಕ್ಟರ್ ಬಳಿಗೆ ಕರೆದೊಯ್ಯುತ್ತಾನೆ. ಡಾಕ್ಟರು ಅವಳನ್ನು ನೋಡಿದಾಗ ರೇಗನ್ ಡಾಕ್ಟರ್ ಜೊತೆ ಅನುಚಿತವಾಗಿ ವರ್ತಿಸ್ತಾರೆ. ಡಾಕ್ಟರ್ ಬಗ್ಗೆ ಕೆಟ್ಟ ಪದಗಳನ್ನು ಯೂಸ್ ಮಾಡುತ್ತಾರೆ. ಅವನ ಮಗಳಿಗೆ ನರಗಳ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರು ಕ್ರಿಸ್ಗೆ ಹೇಳ್ತಾರೆ. ಅದಕ್ಕೆ ಅವಳ ಧ್ವನಿ ಜೋರಾಗಿದೆ. ಈಗ ಅವಳು ತುಂಬಾ ಕೋಪಗೊಳ್ಳುತ್ತಾಳೆ ಮತ್ತು ಈ ಸಬ್ಜೆಕ್ಟ್ ಕಾಲಾನಂತರದಲ್ಲಿ ಡಿಪ್ರೆಷನ್ಗೆ ಬದಲಾಗುತ್ತದೆ. ಕ್ರಿಸ್ ಅವನ ಮಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರಿಗೆ ಹೇಳ್ತಾನೆ. ಡಾಕ್ಟರು ಹೇಳ್ತಾರೆ, ರೇಗನ್ ಅವರ ಫಾದರ್ ಅವಳೊಂದಿಗೆ ವಾಸಿಸುತ್ತಿಲ್ಲ ಅಥವಾ ಅವರು ಅವಳನ್ನು ಸಂಪರ್ಕಿಸಿಲ್ಲ. ಇದು ಆಕೆಗೆ ಟೆನ್ಷನ್ ಆಗಲು ರೀಸನ್ ಇರಬಹುದು. ಅದರ ನಂತರ ಫಾದರ್ ಕೆರಾಸ್ ಅವರ ತಾಯಿಯನ್ನು ಆಕೆಯ ಬ್ರದರ್ ರು ಮೆಂಟಲ್ ಆರ್ಗನೈಸೇಷನ್ಗೆ ಬದ್ಧರಾಗಿದ್ದಾರೆಂದು ತೋರಿಸಿದರು ಮತ್ತು ಅವನ ಮಾಮ್ ಈ ಬಗ್ಗೆ ತುಂಬಾ ಅಸಮಾಧಾನಗೊಳ್ಳುತ್ತಾಳೆ. ಅವರ ಮಾಮ್ ಮುರಿದ ಪಾದಗಳನ್ನು ಹೊಂದಿರುವ ವಯಸ್ಸಾದ ಲೇಡಿಯಾಗಿದ್ದು ಆಕೆಗೆ ಟ್ರೀಟ್ಮೆಂಟ್ ನೀಡಲು ಡಾಕ್ಟರ್ ಮತ್ತು ಅದಕ್ಕಾಗಿಯೇ ಅವಳನ್ನು ಇಲ್ಲಿ ಸೇರಿಸಲಾಯಿತು. ಫಾದರ್ ಕೆರಾಸ್ ಅವಳನ್ನು ಸರಿಸಲು ಬಯಸಿದನು ಹಾಸ್ಪಿಟಲ್ ನಲ್ಲಿ, ಆದ್ರೆ ಅವನಿಗೆ ಇದೆಲ್ಲವನ್ನು ಭರಿಸಲಾಗಲಿಲ್ಲ. ಆಗ ಅವನ ಮಾಮ್ ಸಾಯ್ತಾಳೆ. ಅವನು ತುಂಬಾ ದುಃಖಿತನಾಗುತ್ತಾನೆ. ಕ್ರಿಸ್ ಅವಳ ಮಗಳು ಅಲ್ಲಿ ಕಾಣಿಸಿಕೊಳ್ಳಲು ಅವಳ ಮನೆಯಲ್ಲಿ ಪಾರ್ಟಿಯನ್ನು ಏರ್ಪಡಿಸುತ್ತಾನೆ. ಅವಳು ಗೆಸ್ಟ್ ಅನ್ನು ಉದ್ದೇಶಿಸಿ ಹೇಳ್ತಾರೆ ಮತ್ತು ಆಕೆಯ ಫಾದರ್ ಈ ಮನೆಯ ಮೇಲಿನ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಅವಳು ಅಲ್ಲಿಯೇ ನಿಂತು ಮೂತ್ರ ವಿಸರ್ಜನೆ ಮಾಡ್ತಾಳೆ ಮತ್ತು ಜನರು ಇದನ್ನೆಲ್ಲ ನೋಡಿ ಬೆಚ್ಚಿ ಬೀಳುತ್ತಾರೆ. ಕ್ರಿಸ್ ಅವಳಿಗೆ ಸ್ನಾನವನ್ನು ಕೊಡ್ತಾನೆ ಮತ್ತು ಅವಳ ಹಾಸಿಗೆಯಲ್ಲಿ ಮಲಗುವಂತೆ ಮಾಡ್ತಾನೆ. ಕ್ರಿಸ್ ಹಿಂತಿರುಗಿ ಬರುತ್ತಿದ್ದಂತೆ ರೇಗನ್ ನ ಹಾಸಿಗೆ ಅಲುಗಾಡತೊಡಗಿತು. ರೇಗನ್ ಕೂಗಲು ಸ್ಟಾರ್ಟ್ ಮಾಡ್ತಾನೆ. ಕ್ರಿಸ್ ಇದನ್ನೆಲ್ಲ ನೋಡುತ್ತಿದ್ದಳು, ಆದ್ರೆ ಅವಳಿಗೆ ಅರ್ಥವಾಗಲಿಲ್ಲ ಏನಾಗುತ್ತಿದೆ ಅಂತ. ಕ್ರಿಸ್ ಅವಳನ್ನು ಮತ್ತೆ ಡಾಕ್ಟರ್ ಬಳಿಗೆ ಕರೆದೊಯ್ಯುತ್ತಾನೆ ಮತ್ತು ಡಾಕ್ಟರು ಅವಳಿಗೆ ಹಲವಾರು ಟೆಸ್ಟ್ ಗಳನ್ನು ಮಾಡ್ತಾರೆ ಮತ್ತು ಅವಳು ತುಂಬಾ ನೋವನ್ನು ಎದುರಿಸಬೇಕಾಯಿತು. ಆದ್ರೆ ಅವಳ ಎಲ್ಲಾ ಟೆಸ್ಟ್ ಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ. ಆಕೆ ಚೆನ್ನಾಗಿದ್ದಾರೆ ಅಂತ ಡಾಕ್ಟರು ಹೇಳಿದ್ದಾರೆ. ಅವಳಿಗೆ ಯಾವುದೇ ತೊಂದರೆ ಇಲ್ಲ, ಆದ್ರೆ ಅವಳ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಮತ್ತು ಈಗ ಕೆಲವರು ಅವಳನ್ನು ಹಾಸಿಗೆಯಿಂದ ಎಳೆದು ಗಾಳಿಯಲ್ಲಿ ಅಲುಗಾಡಿಸಿ ಹಿಂದಕ್ಕೆ ಎಸೆಯುತ್ತಾರೆ ಮತ್ತು ರೇಗನ್ ಕೂಗುತ್ತಾ ನನ್ನನ್ನು ಉಳಿಸಿ, ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಅಂತ ಇದನ್ನೇ ಹೇಳುತ್ತಿದ್ದನು. ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ರೇಗನ್ ನಂತರ ಸ್ವಾಧೀನ
ಸ್ವಾಧೀನಪಡಿಸಿಕೊಳ್ತಾನೆ ಮತ್ತು ಅವಳನ್ನು ನಿದ್ದೆ ಮಾಡಲು ಸ್ಲೀಪಿಂಗ್ ಇಂಜೆಕ್ಷನ್ ನೀಡುವ ಡಾಕ್ಟರ ಕಂಟ್ರೋಲ್ ನಿಂದ ಹೊರಬರುತ್ತೆ. ಕ್ರಿಸ್ ಡಾಕ್ಟರ್ ನಿಂದ ಹಿಂತಿರುಗಿದಾಗ ಅವಳ ಡೈರೆಕ್ಟರ್ ರೂಫ್ನ ಮೇಲ್ಭಾಗದಿಂದ ಬಿದ್ದ ನಂತರ ಸತ್ತರು ಅಂತ ಅವಳು ತಿಳಿದಿದ್ದಾಳೆ ಮತ್ತು ಬರ್ಟ್ ರೇಗನ್ ಜೊತೆಗೆ ಇದ್ದಳು, ಆದ್ರಿಂದ ಅವಳು ಒಬ್ಬಂಟಿಯಾಗಿರಬಾರದು. ಆಗ ರೇಗನ್ ಮೆಟ್ಟಿಲುಗಳಿಂದ ಎಡವಟ್ಟಾದ ಕಂಡೀಷನ್ ನಲ್ಲಿ ಬೀಳುತ್ತಿದ್ದ ಮತ್ತು ಅವಳ ಬಾಯಿಂದ ಬ್ಲಡ್ ಬರುತ್ತಿತ್ತು. ಕ್ರಿಸ್ ಪ್ಯಾನಿಕ್ ಆಗ್ತಾನೆ. ಈಗ ಡಾಕ್ಟರು ಮತ್ತು ಮನೋ ಡಾಕ್ಟರು ಅವಳ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಆಕೆಗೆ ಅನೇಕ ಟೆಸ್ಟ್ಗಳನ್ನು ಮಾಡಿಸಿದ್ದು ಯಾವುದೇ ರೋಗವನ್ನು ಇಲ್ಲವಂತೆ. ಎಲ್ಲಾ ಟೆಸ್ಟ್ಗಳು ಸಾಮಾನ್ಯವಾಗಿವೆ. ಪ್ರತಿಯೊಬ್ಬರು ಕ್ರಿಸ್ ಅನ್ನು ಜಾದೂಗಾರನ ಬಳಿಗೆ ಹೋಗಲು ಸಲಹೆ ನೀಡ್ತಾರೆ ಮತ್ತು ಅವರಿಂದ ರೇಗನ್ ಚಿಕಿತ್ಸೆ ವಿಲಿಯಂ ರೇಗನ್ ಅವರನ್ನು ಭೇಟಿಯಾಗಲು ಬರುವುದನ್ನು ನಾವು ನೋಡ್ತೇವೆ. ಬರ್ಟ್ ಕೇಸ್ ಅನ್ನು ಅವರು ಮ್ಯಾನೇಜ್ ಮಾಡ್ತಾರೆ. ಅವರು ಆ ರಾತ್ರಿಯ ಕ್ರಿಸ್ ನನ್ನು ಕೇಳ್ತಾರೆ. ಬರ್ಟ್ ಸಾವಿನಲ್ಲಿ ಅನೇಕ ಸ್ಟ್ರೇಂಜ್ಗಳು ಸಂಭವಿಸಿದವು ಅಂತ ಅವರು ಹೇಳ್ತಾರೆ. ಅವನ ಕುತ್ತಿಗೆಯನ್ನು ಹಿಂಭಾಗಕ್ಕೆ ತಿರುಗಿಸಲಾಗಿದೆ ಅಂತ ಅವನು ಎಲ್ಲಾನು ಹೇಳ್ತಾನೆ. ಅದು ಅವನನ್ನು ಯಾವುದೋ ಡಿಮನ್ ನಿಂದ ಕೊಂದನೆಂದು ಬಿಂಬಿಸುತ್ತಿತ್ತು. ವಿಲಿಯನ್ ಹೊರಡುವಾಗ ರೇಗನ್ ರೂಮ್ ದಿಂದ ಕೂಗುವ ಧ್ವನಿಗಳು ಹೊರಬರುತ್ತಿದ್ದವು. ಕ್ರಿಸ್ ಅಲ್ಲಿಗೆ ತಲುಪಿದಾಗ ಅವಳ ಮಗಳು ಖುದ್ದಾಗಿ ಇಂಜೋರ್ಡ್ ಗೊಂಡಿದ್ದಾಳೆ ಅಂತ ಅವಳು ಶಾಕ್ ಆಗ್ತಾಳೆ ಮತ್ತು ಅವಳು ನಿರಂತರವಾಗಿ ಅವಳನ್ನು ತಾನೇ ಇಂಜೋರ್ಡ್ ಗೊಳಿಸಿಕೊಳ್ಳುತ್ತಿದ್ದಳು ಮತ್ತು ಅವಳು ಅವಳನ್ನು ನಿಲ್ಲಿಸಿದಾಗ ಕ್ರಿಸ್ ಮೇಲೆ ಆಕ್ರಮಣ ಮಾಡ್ತಾಳೆ. ತದನಂತರ ಅವರ ಸರ್ವೆಂಟ್ರು ಅಲ್ಲಿಗೆ ತಲುಪುತ್ತಾರೆ ಮತ್ತು ಡೋರ್ ಖುದ್ದಾಗಿ ಮುಚ್ಚುತ್ತದೆ. ಸೋಫಾ ಕಾಟ್ ತನ್ನಿಂದ ತಾನೇ ಹೋಗುತ್ತದೆ ಮತ್ತು ಬಾಗಿಲನ್ನು ಬಿಗಿಯಾಗಿ ಮುಚ್ಚುತ್ತದೆ ಮತ್ತು ರೂಮ್ ನಲ್ಲಿ ಇರಿಸಲಾದ ಬೀರು ಕ್ರಿಸ್ ಕಡೆಗೆ ಹೋಗುತ್ತದೆ. ಆದ್ರೆ ಕ್ರಿಸ್ ಸರಿಯಾದ ಟೈಮ್ನಲ್ಲಿ ಹೋಗ್ತಾನೆ ಮತ್ತು ಅವನನ್ನು ತಾನು ರಕ್ಷಿಸಿಕೊಳ್ತಾನೆ. ಅವಳ ಮಗಳು ಅವನ ಹೆಡ್ ಅನ್ನು ಸಂಪೂರ್ಣವಾಗಿ ಹಿಂಭಾಗಕ್ಕೆ ತಿರುಗಿಸ್ತಾಳೆ. ಅದು ನೋಡಲು ಸ್ಟ್ರೇಂಜ್ ಆಗಿತ್ತು. ಅದು ನಾರ್ಮಲ್ ಸಂಗತಿಯಾಗಿರಲಿಲ್ಲ. ರೇಗನ್ ಬ್ರೂಕ್ನ ಧ್ವನಿಯಲ್ಲಿ ಮಾತನಾಡ್ತಾನೆ ಮತ್ತು ಹೇಳ್ತಾನೆ, ನೋಡು, ನಿಮ್ಮ ಮಗಳು ನನಗೆ ಏನು ಮಾಡಿದ್ದಾಳೆ. ಕ್ರಿಸ್ ಅದನ್ನು ಕೇಳಿದಾಗ ಬರ್ಟ್ ಅದೇ ಡಿಮನ್ ನಿಂದ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಅವಳು ತಿಳಿದುಕೊಳ್ಳುತ್ತಾಳೆ ಮತ್ತು ರೇಗನ್ ಡಿಮನ್ ನಿಂದ ಹಿಡಿದಿದ್ದಾನೆ ಮತ್ತು ಇದು ರಿಯಾಲಿಟಿ ಇನ್ಫೆಕ್ಷನ್ ಆಗಿತ್ತು. ರೇಗನ್ ಡಿಮನ್ ನಿಂದ ಹಿಡಿದಿದ್ದನು. ಕ್ರಿಸ್ ವಾಸ್ತವವನ್ನು ಕಂಡುಕೊಂಡಾಗ ಅವಳು ಫಾದರ್ ಕರಾಸ್ ನನ್ನು ಭೇಟಿಯಾಗುತ್ತಾಳೆ ಮತ್ತು ಅವಳು ಅವಳ ಮಗಳನ್ನು ಭೂತೋಚ್ಚಾಟನೆ ಮಾಡುವಂತೆ ವಿನಂತಿಸುತ್ತಾಳೆ. ಫಾದರ್ ಕರಾಸ್ ಮೊದಲು ನಿರಾಕರಿಸಿದನು, ನಂತರ ಅವಳ ಒತ್ತಾಯಕ್ಕೆ ಒಪ್ಪುತ್ತಾನೆ. ಫಾದರ್ ಕರಾಸ್ ರೇಗನ್ ಅವರನ್ನು ಸಂಪರ್ಕಿಸಿದಾಗ ಆ ಡಿಮನ್ ಅವಳ ಮೇಲೆ ತುಂಬಾ ಸಂತೃಪ್ತನಾಗಿದ್ದನು ಮತ್ತು ರೇಗನ್ ಡಿಮನ್ ಕರಾಸ್ ತಾಯಿಯ ಸಾವಿನ ಮೇಲೆ ಅವಳನ್ನು ಕೆರಳಿಸುತ್ತದೆ. ನನ್ನ ತಾಯಿಯ ಸಾವಿನ ಬಗ್ಗೆ ರೇಗನ್ ಅವರಿಗೆ ತಿಳಿದಿರಲಿಲ್ಲ ಅಂತ ಅವರು ಭಾವಿಸುತ್ತಾರೆ ಮತ್ತು ಅವಳು ಸರಿಯಾಗಿ ಹೇಳಿದ್ಲು. ನಂತರ ಕ್ರಿಸ್ ಹೇಳಿದ್ದು ಸರಿ ಅಂತ ಅವಳು ನೋಡ್ತಾಳೆ. ಆದ್ರೆ ಪ್ರಾಬ್ಲಮ್ ಏನೆಂದರೆ ಚರ್ಚ್ ನಿಂದ ಭೂತೋಚ್ಚಾಟಕರಿಗೆ ಪರ್ಮಿಷನ್ ಡಿಮ್ಯಾಂಡ್ ಆಗಿತ್ತು. ಯಾವ ಚರ್ಚ್ ಕೇಸ್ ನಿಜವಾದ ಮತ್ತು ಮಿಡತೆ ಭೂತೋಚ್ಚಾಟನೆಗೆ ಸಂಬಂಧಿಸಿದೆ ಅಂತ ಸಾಬೀತುಪಡಿಸಬೇಕು. ರೇಗನ್ ದೇಹದ ಮೇಲೆ ನರಕವನ್ನು ಬರೆಯಲಾಗಿದೆ. ರೇಗನ್ನ ರಿಯಾಕ್ಷನ್ ಸೆರೆ ಹಿಡಿಯುವುದು ಮತ್ತು ಕ್ರಿಸ್ ನಿಂದ ಬರ್ಟ್ನ ಸಾವಿನ ಬಗ್ಗೆ ಹೇಳುವುದು. ಇದೆಲ್ಲ ತಿಳಿದ ನಂತರ ಫಾದರ್ ಕರಾಸ್ ಆಕೆಗೆ ಡೆವಿಲ್ ಹಿಡಿದಿರುವುದು ಖಚಿತವಾಗಿದೆ. ಫಾದರ್ ಕರಾಸ್ ರೇಗನ್ ಅವನ ಫಾದರ್ಗೆ ಮೆರಿನ್ ಅಂತ ಹೆಸರಿಸುವ ಧ್ವನಿ ಮುದ್ರಣವನ್ನು ಕೇಳ್ತಾನೆ. ಮತ್ತೊಂದೆಡೆ ಕರಾಸ್ ಭೂತೋಚ್ಚಾಟನೆಯ ಬಗ್ಗೆ ಚರ್ಚ್ ನಿಂದ ಪರ್ಮಿಷನ್ ಪಡೆಯುತ್ತಾನೆ. ಆದ್ರೆ ಹಿಂದಿನ ಅನುಭವವನ್ನು ಹೊಂದಿರುವ ಒಬ್ಬ ಅನುಭವಿ ಪ್ರೀಸ್ಟ್ ಅನ್ನು ನಿಯೋಜಿಸಲು ಚರ್ಚ್ ಡಿಸೈಡ್ ಮಾಡುತ್ತದೆ. ಕರಸ್ನೊಂದಿಗೆ ಭೂತೋಚ್ಚಾಟನೆಯನ್ನು ಮಾಡಲಾಗಿದೆ ಮತ್ತು ಇಲ್ಲಿ ಚರ್ಚ್ ಫಾದರ್ ಕರಾಸ್ ಜೊತೆಗೆ ಫಾದರ್ ಮೆರಿನ್ ಅವರನ್ನು ಕಳುಹಿಸಲು ಡಿಸೈಡ್ ಮಾಡುತ್ತದೆ. ಫಾದರ್ ಮೆರಿನ್ ಅಲ್ಲಿಗೆ ತಲುಪಿದಾಗ ರೇಗನ್ ಜೋರಾಗಿ ಕೂಗುವುದನ್ನು ಕೇಳ್ತಾನೆ. ಫಾದರ್ ಮೆರಿನ್ ಅವರು ತಕ್ಷಣವೇ ಭೂತೋಚ್ಚಾಟನೆಯನ್ನು ಪ್ರಾರಂಭಿಸಬೇಕೆಂದು ರೇಗನ್ ಅವರನ್ನು ಕೇಳ್ತಾರೆ. ನಂತರ ಅವರ ಭೂತೋಚ್ಚಾಟನೆ ಸ್ಟಾರ್ಟ್ ಆಗುತ್ತೆ. ಭೂತೋಚ್ಚಾಟನೆ ಪ್ರೋಸೆಸ್ ಮತ್ತಷ್ಟು ಮುಂದುವರೆದಂತೆ ರೇಗನ್ ಕೆಟ್ಟದಾಗಿ ಕೂಗಲು ಸ್ಟಾರ್ಟ್ ಮಾಡ್ತಾನೆ. ಅವಳು ಅವಳ ಮಾಮ್ ಮತ್ತು ಫಾದರ್ ರೇಗನ್ ಅವರನ್ನು ಕೆಟ್ಟದಾಗಿ ನಿಂದಿಸ್ತಾಳೆ ಮತ್ತು ಅವಳ ಹಾಸಿಗೆ ಕೆಟ್ಟದಾಗಿ ಅಲುಗಾಡಲು ಪ್ರಾರಂಭಿಸುತ್ತದೆ ಮತ್ತು ಅವರ ಮುಂದೆ ಗಾಳಿಯಲ್ಲಿ ಮೇಲಕ್ಕೆ ಏರುತ್ತದೆ. ಆದ್ರೆ ಅವರು ಭೂತೋಚ್ಚಾಟನೆಯನ್ನು ನಿಲ್ಲಿಸುವುದಿಲ್ಲ. ಅವರು ಭೂತೋಚ್ಚಾಟನೆಯನ್ನು ಮುಂದುವರಿಸುತ್ತಾರೆ ಮತ್ತು ಅವಳ ಹಾಸಿಗೆ ಕೆಳಗೆ ಬರುತ್ತೆ. ಆ ಡಿಮನ್ನು ಅವನ ಪವರ್ನಿಂದ ಇಲ್ಲಿನ ವಸ್ತುಗಳನ್ನು ಎಸಿತಾನೆ. ಫಾದರ್ ಮೆರಿನ್ ಅವರ ಮೇಲೂ ದೌರ್ಜನ್ಯ ನಡೆದಿದೆ. ರೇಗನ್ನ ಕೈಗಳು ತೆರೆದುಕೊಳ್ಳುತ್ತವೆ ಮತ್ತು ಅವಳು ಮೇಲಕ್ಕೆ ಹಾರುತ್ತಾಳೆ. ತುಂಬಾ ಕಷ್ಟವನ್ನು ಎದುರಿಸಿ ಸಹಜ ಕಂಡೀಷನ್ಗೆ ತರ್ತಾರೆ ಮತ್ತು ಫಾದರ್ ಮೆರಿನ್ ಅಲ್ಲಿ ಡಿಮನ್ ಛಾಯನ್ನು ನೋಡ್ತಾನೆ ಮತ್ತು ಫಾದರ್ ಕರಾಸ್ ಇಲ್ಲಿ ತುಂಬಾ ದುಃಖಿತರಾಗಿದ್ರು, ಯಾಕಂದ್ರೆ ಅವರು ತಾಯಿಯ ಸಾವಿಗೆ ರೀಸೆಂಟ್ ಆಗಿದ್ರು. ಅದರ ನಂತರ ಫಾದರ್ ಕರಾಸ್ ಭೂತೋಚ್ಚಾಟನೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಅವನು ಅವನ ಹತ್ತಿರ ಹೋಗುತ್ತಿದ್ದಂತೆ ಅವನು ಅವನ ತಾಯಿಯ ಧ್ವನಿ ಮಾತಿನಲ್ಲಿ ಮಾತನಾಡ್ತಾನೆ ಮತ್ತು ಅವನು ಅವನ ತಾಯಿಯ ಸಾವಿಗೆ ಮತ್ತೆ ಅವರನ್ನು ದೂಷಿಸ್ತಾನೆ. ಫಾದರ್ ಕರಾಸ್ ಅವನನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗಲಿಲ್ಲ. ಫಾದರ್ ಮೆರಿನ್ ಅವನನ್ನು ಹೊರಗೆ ಹೋಗಲು ಕೇಳ್ತಾನೆ. ನಂತರ ಫಾದರ್ ಮೆರಿನ್ ಭೂತೋಚ್ಚಾಟನೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಟೈಮ್ ನಂತರ ಕರಾಸ್ ಮತ್ತೆ ರೂಮಿಗೆ ಬಂದನು. ಮೆರಿನ್ ಆ ಡಿಮನ್ ನಿಂದ ಕೊಲ್ಲಲ್ಪಟ್ಟರು ಅಂತ ಆಶ್ಚರ್ಯಪಡ್ತಾನೆ. ಫಾದರ್ ಕರಾಸ್ ಕೋಪಗೊಳ್ಳುತ್ತಾನೆ ಮತ್ತು ಡಿಮನ್ನಿಗೆ ಅವನ ಬಾಡಿಯನ್ನು ಪ್ರವೇಶಿಸಲು ಮತ್ತು ರೇಗನ್ ಅನ್ನು ಬಿಡಲು ಹೇಳ್ತಾನೆ. ಡಿಮನ್ನು ಅದೇ ರೀತಿ ಮಾಡ್ತಾನೆ. ಅವನು ರೇಗನ್ ಅನ್ನು ಬಿಟ್ಟು ಕರಾಸ್ನ ಬಾಡಿಯನ್ನು ಪ್ರವೇಶಿಸ್ತಾನೆ. ನಂತರ ಡಿಮನ್ನ ಹಾನಿಯನ್ನು ಕೊನೆಗೊಳಿಸುವ ಸಲುವಾಗಿ ಫಾದರ್ ಕರಾಸ್ ಅವನ ಜೀವವನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ. ಅವನು ವಿಂಡೋದಿಂದ ಜಂಪ್ ಮಾಡುತ್ತಾನೆ. ಅವನು ಕೆಳಗೆ ಬೀಳುತ್ತಿದ್ದಂತೆ ಅನೇಕ ಜನರು ಅಲ್ಲಿ ಸೇರುತ್ತಾರೆ. ನಂತರ ಫಾದರ್ ಕರಾಸ್ ಅವರ ಫ್ರೆಂಡ್ ಅಲ್ಲಿ ಕಾಣಿಸಿಕೊಂಡರು ಮತ್ತು ಕರಾಸ್ ಇಹಲೋಕ ತ್ಯಜಿಸಲು ಹೆಲ್ಪ್ ಮಾಡ್ತಾರೆ. ರೇಗನ್ ಸಹಜ ಕಂಡೀಷನ್ಗೆ ಬರ್ತಾನೆ. ತನಗೆ ನಡೆದದ್ದೆಲ್ಲವನ್ನು ಮರೆತಿದ್ದಾಳೆ. ಕೆಲವು ದಿನಗಳ ನಂತರ ರೇಗನ್ ಮತ್ತು ಅವಳ ಮಾಮ್ ಆ ಲೊಕೇಶನ್ ತೊರೆಯುತ್ತಾರೆ ಮತ್ತು ಮೂವಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.